ಸಾಮಾಜಿಕ ನ್ಯಾಯ ಒಂದು ಅದನ್ನೇ ಕೇಳೋದು ಪಾಠ ಮಾಡಿದ್ರಿ, ಎಷ್ಟು ನೀವು ಹೆಸರುಗಳನ್ನು ತೋರಿಸಿದ್ರಿ ಅಂತ ಕೇಳ್ತಾರೆ. ಅದಕ್ಕಾಗಿ ರೆಕಾರ್ಡ್ ಮಾಡಿ ಯಾರ್ಯಾರು ಕೂಡ ಒಂದು ಬಳಸಿ ಪಾಠ ಮಾಡಿದ್ರೆ ಖಂಡಿತ ಅದನ್ನು ರೆಕಾರ್ಡ್ ಮಾಡಿ, ಯಾವ ಟೈಮು, ಯಾವ ಕ್ಲಾಸ್ಗೆ, ಯಾವ ತರಗತಿ ಇಷ್ಟು ರೆಕಾರ್ಡ್ ಮಾಡೋದಾಯ್ತು. ಈಗಾಗಲೇ ಅದು ಭಾಸ್ಕರ್ ಹತ್ರ ಇರಬೇಕಿರೋ ಎಕ್ಸಿದ್ದು ಭಾಸ್ಕರ್ ಹತ್ರ ಇದೆ, ನೋಡಿ ಅದನ್ನು ಎಂಟ್ರಿ ಮಾಡಿ. ಅದೊಂದು ಎಲ್ಲ ರೀತಿ. ಆಮೇಲೆ ಮುಖ್ಯವಾಗಿ 10ನೇ ತರಗತಿ ಮಕ್ಕಳು ನಮಗೆ ಈಗಾಗಲೇ 1.5 ತಿಂಗಳು ಕಳೆದಿದ್ದೀವಿ. ಏನನ್ಸುತ್ತೆ ನಿಮಗೆ ತನಿಖೆ ಬಗ್ಗೆ? ಏನನ್ಸುತ್ತೆ? ಓದ್ತಾ ಇದ್ದಾರೆ ಅಥವಾ ನಿಮ್ಮದೇ ಕ್ಲಾಸಿ ಆಗ್ತಾ ಇದೆಯಾ? ಏನು ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ? ಏನನ್ಸುತ್ತೆ ನಿಮಗೆ? ಅದು ನೀವು ಅವರು ಈಗ ನನಗೆ ಬಿಟ್ಟುಬಿಟ್ರೆ ಒಂದು ಕಾಂಗ್ರೆಸ್ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಸಾಮಾಜಿಕ ನ್ಯಾಯ ದೊಡ್ಡ ಪಾಠ ಆಯ್ತು. ಹಾಗಾಗಿ ಈ ಸಲ ಯಾರ್ಯಾರು ಆ ಥರ ಮಾಡ್ತಾರೆ ಅವ್ರನ್ನ ಪಟ್ಟಿ ಮಾಡಿ ಇಟ್ಕೊಳ್ಳಿ. ಮಾಡೋಣ. ಮತ್ತೆ ನಾಳೆ ಮಧ್ಯಾಹ್ನ ಮೇಲೆ 10ನೇ ತರಗತಿ ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸಿ ರೇಟ್ ಮಾಡೋದು ಬೇಡ. ಅವ್ರಿಗೆ ಪರೀಕ್ಷಾ ಪದ್ಧತಿ ಹೇಗಿರುತ್ತೆ ಮತ್ತು ಯಾವ ಮೌಲ್ಯಮಾಪನ ಇರುತ್ತೆ ಅದ್ರ ಬಗ್ಗೆ ಒಂದು ಟೀಚರ್ಸ್ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಯಾವ ರೀತಿ ನಿಮ್ಮ ಸಬ್ಜೆಕ್ಟಲ್ಲಿ ಮೌಲ್ಯಮಾಪನ ಇರುತ್ತೆ, ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಏನಿರುತ್ತೆ, ನೀವು ಏನೆಲ್ಲ ಓದಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅದು ಗೊತ್ತಿರುತ್ತೆ. ನಾವು ಯಾವುದೇ ಒಂದು ಸ್ಥಳ ಹೋಗಬೇಕು ಅಂದರೆ ಆ ಸ್ಥಳದ ಬಗ್ಗೆ ಒಂದು ತಿಳ್ಕೊಂಡು ಹೋಗಿದ್ರೆ ನಮ್ಗೆ ಈಸಿ ಆಗುತ್ತೆ. ಹಾಗಾಗಿ 10ನೇ ಕ್ಲಾಸಿಗೆ ಬಂದ್ಬಿಟ್ಟು ಬೇಕು ಅಂತ ಬಂದವರು, ಬೇಡ ಅಂತ ಬಂದವರು ನಮಗೆ ಬೇಕಾಗಿಲ್ಲ. ಈಗ ನೋಡಿದ್ರೆ ಪರೀಕ್ಷಾ ಪದ್ಧತಿ ಎಲ್ಲ ಟೈಟ್ ಆಗ್ತಾ ಇದೆ. ಹಾಗಾಗಿ ಈಗಿಂದ ನಾವು ಸ್ವಲ್ಪ ಅವ್ರನ್ನ ಯಾವ ರೀತಿ ಬಗ್ಗಿಸ್ಬೇಕು ಅದನ್ನು ಸುಲಭದ ಉದ್ದೇಶದಿಂದ ನಾಳೆ ಊಟ ಆದ್ಮೇಲೆ 10ನೇ ತರಗತಿ ಬೋಧನೆ ಮಾಡೋದು ಮಾತ್ರ ಮೇಲ್ಗಡೆ ಅಸೆಂಬಲ್ ಸಭಾಂಗಣ ಅಸೆಂಬಲ್ ಆಗಿ ಅವರಿಗೆ ಓವರಾಲ್ ಒಂದು ರೀತಿ ಟ್ರೈನಿಂಗ್ ತರ ಮಾಡೋಣ. ಯಾವ ರೀತಿ ಎಫ್ಎಗಳಲ್ಲಿ ಅಟೆಂಡ್ ಮಾಡಬೇಕು, ಎಫ್ಎಗಳಲ್ಲಿ ಅಟೆಂಡ್ ಮಾಡಿದ್ರೆ ಏನು ಮಾಡಬೇಕು, ಪಾಠಗಳು ಏನು ಮಾಡಬೇಕು, ಮತ್ತು ಇಷ್ಟೊತ್ತಿಗೆ ಇದ್ರೊಳಗೆ ಯಾವ ಸಬ್ಜೆಕ್ಟ್ ಎಷ್ಟು ವೇಟೇಜ್ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ನೀವು ಮಾತಾಡಿ. ನಾನು ಕೂಡ ಓವರಾಗಿ ಮಾತಾಡ್ತೀನಿ. ಮತ್ತು ಮಿಸ್ಕಾಲ್ ಅದೆಲ್ಲ ಏನು ಚಾಲನೆ ಕೊಡಬೇಕಾಗಬೇಕು ಅದೆಲ್ಲ ಮಾತಾಡ್ತಾರೆ. ಒಂದು ಅಂತಿಮವಾಗಿ ಅವ್ರು ಬರೋದು ಅಂಶ ಯಾವಾಗಲೂ ನಾವು ಮಾಡಿದ್ರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಸ್ವಲ್ಪ ಚಾಲನೆ ಕೊಡಬೇಕು ಉದ್ದೇಶಿಲ್ಲ ಯಾರೋ ಮಾಡ್ತಾ ಇದ್ದೀನಿ ಅದು ಒಂದು. ಆಮೇಲೆ ಹಾಜರಾತಿ ಬಹಳ ಇಂಪಾರ್ಟೆಂಟು. ಈಗ ನಮ್ಮಲ್ಲಿ ತುಂಬ ಹಾಜರಾತಿ ಕಡಿಮೆ. ಸಾಮಾಜಿಕ ಏನೇನು ಓದಿಕೊಂಡ್ರೆ ಹಾಜರಾತಿ ಅಲ್ಲೇ ಈಗ ಬರೋದು ಮಾಡಿ ಆ ಬರೋದಿನ ಈ ಥರದ್ದು ಆಗ್ತದೆ. ಅದು ಒಂದು ಸ್ವಲ್ಪ ಅದರ ಆದರೆ ನಮಗೆ ಸಿಗಲ್ಲ. ತರಗತಿ ಶಿಕ್ಷಕರು ಸ್ವಲ್ಪ ಮಾಡಿ ಕ್ಯೂರ್ ಮಾಡಿ ಸಪೋರ್ಟ್ ಇಲ್ಲ ಬಿಟ್ಬಿಟ್ರೆ ಕೆಟ್ಟೋಗ್ಬಿಡ್ತಾರೆ. ಮತ್ತೆ ಹೆಸರು ಮಾಡಿ ಈಗ ಯಾವಾಗಲೂ ನಾವು ಬೇಜಾರು ಮಾಡ್ಕೊಂಡು ಈಗ ಬೇಜಾರು ಮಾಡ್ಬೋದು, ಈಗ ಬೇಜಾರು ಮಾಡ್ಕೊಂಡು ಸರಿ ಮಾಡೋಣ. ಈಗ 10 ಜನ ಹೋಗ್ತಾರೆ ಅಂದರೆ ಇನ್ನಿರುವಂಥ ತರಗತಿಯಲ್ಲಿ ಒಂದು 23 ಜನ ಇದ್ದಾರೆ ಅಂದರೆ ಅವರು ಓದೋದ ಕಡೆ ಪ್ರೋತ್ಸಾಹ ಮಾಡಬೇಕಾಗ್ತದೆ. ಈ ರೀತಿ ನಾವು ಮಾಡಿದ್ರೆ ರಿಸಲ್ಟ್ ಬರುತ್ತೆ. ನಮ್ಮ ಟೀಚರ್ಸ್ ಬಂದವರು ಅದನ್ನೇ ಕೇಳೋದು, ಇಲ್ಲಿ ಎಷ್ಟು ಪಾಠ ಮಾಡಿದ್ರಿ, ಎಷ್ಟು ನೀವು ಹೆಸರುಗಳನ್ನು ತೋರಿಸಿದ್ರಿ ಅಂತ ಕೇಳ್ತಾರೆ. ಅದಕ್ಕಾಗಿ ರೆಕಾರ್ಡ್ ಮಾಡಿ ಯಾರ್ಯಾರು ಕೂಡ ನೀವು ಒಂದು ಬಳಸಿ ಪಾಠ ಮಾಡಿದ್ರೆ ಖಂಡಿತ ಅದನ್ನು ರೆಕಾರ್ಡ್ ಮಾಡಿ, ಯಾವ ಟೈಮು, ಯಾವ ಕ್ಲಾಸ್ಗೆ, ಯಾವ ತರಗತಿ ಇಷ್ಟು ರೆಕಾರ್ಡ್ ಮಾಡೋದಾಯ್ತು. ಈಗಾಗಲೇ ಅದು ಭಾಸ್ಕರ್ ಹತ್ರ ಇರಬೇಕಿರೋ ಎಕ್ಸಿದ್ದು ಭಾಸ್ಕರ್ ಹತ್ರ ಇದೆ, ನೋಡಿ ಅದನ್ನು ಎಂಟ್ರಿ ಮಾಡಿ. ಅದೊಂದು. ಆಮೇಲೆ ಮುಖ್ಯವಾಗಿ 10ನೇ ತರಗತಿ ಮಕ್ಕಳು ನಿಮಗೆ ಈಗಾಗಲೇ 1.5 ತಿಂಗಳು ಕಳೆದಿದ್ದೀವಿ. ಏನನ್ಸುತ್ತೆ ನಿಮಗೆ ತನಿಖೆ ಬಗ್ಗೆ? ಏನನ್ಸುತ್ತೆ? ಅವರು ಓದ್ತಾ ಇದ್ದಾರಾ ಇಲ್ವಾ ಅಥವಾ ನಿಮ್ಮದೇ ಕ್ಲಾಸಿ ಆಗ್ತಾ ಇದೆಯಾ? ಏನು ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ? ಏನನ್ಸುತ್ತೆ ನಿಮಗೆ? ಹಾಂ
ಅವ್ರನ್ನ ಪೇರೆಂಟ್ಸ್ ಕರೆಸಿರೋ ಅಥವಾ ಏನೋ ಒಂದು ಮಾಡೋಣ. ಮತ್ತು ನಾಳೆ ಮಧ್ಯಾಹ್ನ ಮೇಲೆ 10ನೇ ತರಗತಿ ಮಕ್ಕಳನ್ನ ಒಂದು ಕಡೆ ಸೇರಿಸಿ, ಯಾಕೆಂದರೆ ಲೇಟ್ ಮಾಡೋದು ಬೇಡ. ಅವ್ರಿಗೆ ಪರೀಕ್ಷಾ ಪದ್ಧತಿ ಹೆಂಗಿರುತ್ತೆ ಮತ್ತು ಯಾವ ರೀತಿ ಮೌಲ್ಯಮಾಪನ ಇರುತ್ತೆ ಅದ್ರ ಬಗ್ಗೆ ಒಂದು ಟೀಚರ್ಸ್, ಈಗ ಉದಾಹರಣೆಗೆ ವಯಸ್ಸಿನ ಸರ್ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತೀವಿ, ಹಿಂದಿಯಲ್ಲಿ ನೀವು ಯಾರನ್ನ ಹೋಗಿ ಮಾತಾಡಿ, ಇಂಗ್ಲೀಷಲ್ಲಿ EVS ಯಾರನ್ನ ಹೋಗಿ ಮಾತಾಡಿ. ಅಂದರೆ ಓವರಾಲ್ ಯಾವ ರೀತಿ ನಿಮ್ಮ ಸಬ್ಜೆಕ್ಟಲ್ಲಿ ಮೌಲ್ಯಮಾಪನ ಇರುತ್ತೆ, ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಏನಿರುತ್ತೆ, ನೀವು ಏನೆಲ್ಲ ಓದಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅದು ಗೊತ್ತಿರಬೇಕು. ಈಗ ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋಗಬೇಕು ಅಂದರೆ ಆ ಸ್ಥಳದ ಬಗ್ಗೆ ಒಂದು ತಿಳ್ಕೊಂಡು ಹೋಗುತ್ತೆ ನಮ್ಗೆ ಈಸಿ ಆಗುತ್ತೆ. ಹಾಗಾಗಿ ಈಗ 10ನೇ ಕ್ಲಾಸಿಗೆ ಬಂದ್ಬಿಟ್ಟಾರೆ, ಕೆಲವರು ಬೇಕು ಅಂತ ಬಂದವರು, ಬೇಡ ಅಂತ ಬಂದವರು, ಬಲವಂತ ಬಂದವರು, ನಮಗೆ ಬೇಕಾಗಿಲ್ಲ. ಈಗ ನೋಡಿದ್ರೆ ಪರೀಕ್ಷಾ ಪದ್ಧತಿ ಎಲ್ಲ ಟೈಟ್ ಆಗ್ತಾ ಇದೆ. ಹಾಗಾಗಿ ಈಗಿಂದ ನಾವು ಸ್ವಲ್ಪ ಅವ್ರನ್ನ ಯಾವ ರೀತಿ ಬಗ್ಸ್ಬೇಕು ಅದರಲ್ಲಿ ಬಗ್ಸಿ ಸುಲಭದ ಉದ್ದೇಶದಿಂದ ನಾಳೆ ಊಟ ಆದಮೇಲೆ 10ನೇ ತರಗತಿ ಬೋಧನೆ ಮಾಡೋದು ಮಾತ್ರ ಮೇಲ್ಗಡೆ ಅಸೆಂಬಲ್ ಆಗುತ್ತೆ. ಆ ಸಭಾಂಗಣದಲ್ಲಿ ಅಸೆಂಬಲ್ ಆಗಿ ಅವರಿಗೆ ಓವರಾಲ್ ಒಂದು ರೀತಿ ಟ್ರೈನಿಂಗ್ ಥರನೇ ಮಾಡೋಣ. ಯಾವ ರೀತಿ FA ಹೆಂಗೆ ಅಟೆಂಡ್ ಮಾಡಬೇಕು, FA ಅಟೆಂಡ್ ಮಾಡಿದ್ಮೇಲೆ ನೀವು ಏನು ಮಾಡಬೇಕು, ಪಾಠಗಳು ಹೆಂಗೆ ಓದಬೇಕು, ಮತ್ತು ಇಷ್ಟೊತ್ತಿಗೆ ಇದ್ದೋಗ್ಬೇಕು, ಯಾವ ಸಬ್ಜೆಕ್ಟ್ ಎಷ್ಟು ವೇಟೇಜ್ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ನೀವು ಮಾತಾಡಿ, ನಾನು ಕೂಡ ಓವರಾಲ್ ಆಗಿ ಮಾತಾಡ್ತೀನಿ. ಮತ್ತು ಮಿಸ್ಕಾಲ್ ಅದೆಲ್ಲ ಏನು ಚಾಲನೆ ಕೊಡಬೇಕಾ ಬೇಡವಾ ಅದೆಲ್ಲ ಮಾತಾಡ್ತಿದ್ದೋ ಒಂದು ಅಂತಿಮವಾಗಿ ಅವ್ರು ಉಪಯೋಗ ಕೂಡಿಸೋಣ. ಯಾವಾಗಲೂ ನಾವು ಮಾಡೋದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ಚಾಲನೆ ಕೊಡಲಿಕ್ಕೆ ಉದ್ದೇಶಿಸಿಲ್ಲ, ನಾಳೆ ಅದನ್ನು ಮಾಡ್ತಾ ಇದ್ದೀನಿ. ಅದು ಒಂದು. ಆಮೇಲೆ ಹಾಜರಾತಿ ಭಾಳ ಇಂಪಾರ್ಟೆಂಟು. ಈಗ ನಮಗೆ 10ರಲ್ಲಿ ತುಂಬ ಹಾಜರಾತಿ ಕಡಿಮೆ ಬರ್ತಾರೆ. 8 9 ಓಡಿಸ್ಕೊಂಡ್ರೆ ಹಾಜರಾತಿ ಅಲ್ಲೇ. ಈಗ ಇವತ್ತು ಬಂದು ಮಾಡ್ತೀನಿ ಅಂದ್ಕೊಳ್ಳಿ, ಅವ್ನು ಬರಲಿಲ್ಲ ಅಂತಲ್ಲ, ಈ ಥರದ್ದು ಆಗ್ತದೆ. ಅದು ಒಂದು ಸೋಲಬೇಕು. ಹಾಂ, ಆ ಥರ ಆದರೆ ನಮ್ಗೆ ಇದು ಸಿಗಲ್ಲ. ಅದು ಒಂದು ಸ್ವಲ್ಪ ಸೋಲಬೇಕಾಗ್ತದೆ. ಈಗ ಅದನ್ನು ನಿಮ್ಮ ತರಗತಿ ಶಿಕ್ಷಕರು ಸ್ವಲ್ಪ ಟ್ಯೂನ್ ಮಾಡಬೇಕು. ಯಾರ್ಯಾವ ರೀತಿ ಟ್ಯೂನ್ ಮಾಡಿ ನೀವು ಸಪೋರ್ಟಿಂಗ್ ನಡೀತೀವಿ. ಇಲ್ಲ ಬಿಟ್ಬಿಟ್ರೆ ಕೆಟ್ಟೋಗ್ಬಿಡ್ತಾರೆ, ಅದೇ ಮತ್ತೆ ರಿಸಲ್ಟ್ ಬರಲ್ಲ. ಈಗ ಯಾವಾಗಲೂ ನಾವು ಬೇಜಾರು ಮಾಡ್ಕೊಂಡು ಈಗ ಬೇಜಾರು ಮಾಡ್ಕೊಂಡು ಸರಿ ಮಾಡೋಣ. ಈಗ 10 ಜನ ಹೋಗ್ತಾರೆ ಅಂದರೆ ಇನ್ನಿರೋವಂಥ